ರೇಖೆಗಳ ಮುಖಾಂತರ ಚುನಾವಣಾ ಜಾಗೃತಿ 2019 ಇದು ಬಹಳ ಅರ್ಥಪೂರ್ಣವಾದಂತಹ ವೈಶಿಷ್ಟ್ಯವಾದಂತಹ ಕಾರ್ಯಕ್ರಮ. 1000 ಪದಗಳಿಗೆ ಸಮಾನವಾದಂತಹ ಒಂದು ರೇಖಾಚಿತ್ರ ಸಾರ್ವಜನಿಕರಿಗೆ, ಯುವಕ ಯುವತಿಯರಿಗೆ ಮತದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸುವಲ್ಲಿ ಬಹಳ ಅರ್ಥಪೂರ್ಣವಾಗಿರುತ್ತೆ. We have been living in Australia for the last 20 years and it's a real privilege to vote. In Australia, voting is compulsory. If you miss your vote, the government actually sends you a fine and you have to pay that amount within a certain amount of time. If you are traveling, you are supposed to go online and fill the vote. If you are overseas, you have to go to an Australian consulate and vote. So it's absolutely compulsory to vote in Australia, and we take it very seriously. In India, we're very lucky that people are not fined and not made compulsory to vote, but it's a right and a privilege. You should exercise it. All the best. Namaste India, I'm Homa from Iran. This is regarding the voting. In Iran, voting is not compulsory, but we would love to do because we take care of the future of all countries. So I think in India also it has to be, people has to go for voting in any caste, I guess. We are here to give you a message as elections are there. So you have the right to vote, so vote to the rightful citizen you feel, so that we can become the most developed country. ಇದ್ರೆ ತಾವು ಎಲ್ಲರೂ ಕೂಡ ಜಾಗರೂಕತೆಯಿಂದ ಅದನ್ನು ನೋಡಿಕೊಂಡು ರೆಕಾರ್ಡ್ ಮಾಡಿ ಈ ಸಿ ವಿಜಿಲ್, ಸಿಟಿಜನ್ಸ್ ವಿಜಿಲ್ ಆ್ಯಪ್ ಮುಖಾಂತರ ಕಳಿಸಬಹುದು. ಅಥವಾ ನಿಮಗೆ ಬೇರೆ ಯಾವುದು ಮಾಹಿತಿ ಬೇಕಾದರೆ ಅಥವಾ ಕಂಪ್ಲೇಂಟ್ ಮಾಡಬೇಕಾದ್ರೆ ಈಗ 1950 ಒಂದು 1950 ಟೋಲ್ ಫ್ರೀ ನಂಬರ್ ಇದೆ, ಅದರಲ್ಲೂ ಕೂಡ ತಾವು ಕೇಳಬಹುದು ಅಥವಾ ಮಾಹಿತಿ ಕೊಡಬಹುದು. ಈ ಚಿತ್ರ ಕಲಾವಿದರುಗಳು ಕೂಡ ಮತ್ತು ಕಾರ್ಟೂನಿಸ್ಟ್ಗಳು ಕೂಡ ಮತ್ತು ಬೇರೆ ಬೇರೆ ಫೋಕ್ ಆರ್ಟಿಸ್ಟ್ಗಳು ಕೂಡ ಸೇರಿದ್ದಾರೆ ಮತ್ತು ತಮ್ಮ ಕಲೆಯ ಮುಖಾಂತರ ಜನಸಾಮಾನ್ಯರಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕುವಂತಹ ಪ್ರಕ್ರಿಯೆ ಚುನಾವಣೆ. ಈ ಚುನಾವಣೆ ಯಶಸ್ವಿಯಾಗಬೇಕಾದ್ರೆ ಮತ್ತು ಪ್ರಜಾಪ್ರಭುತ್ವ ತನ್ನ ಗಟ್ಟಿತನವನ್ನ, ಶಕ್ತಿಯನ್ನ ಗಳಿಸಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು 18 ವರ್ಷ ತುಂಬಿದ ಪ್ರತಿಯೊಬ್ಬ ನಾಗರಿಕನು ಕೂಡ ಮತ ಚಲಾವಣೆ ಮಾಡಬೇಕು. ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ ಅಂತ ಒಂದು ಗಾದೆನೇ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಮತವೂ ಕೂಡ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವಲ್ಲಿ, ಯಶಸ್ವಿಗೊಳಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ರಾಜ್ಯದಾದ್ಯಂತ, ರಾಜಧಾನಿ ಬೆಂಗಳೂರಿನಿಂದ ಹಿಡಿದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಿಶೇಷ ಮತದಾನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಪ್ರಜಾತಂತ್ರ ವ್ಯವಸ್ಥೆ ಯಶಸ್ವಿ ಆಗಬೇಕಾದ್ರೆ ಚುನಾವಣೆಗಳು ಯಶಸ್ವಿಯಾಗಿ ನಡೆಯಬೇಕು. ಯೋಗ್ಯ ಮುಂದಾಳುಗಳನ್ನು ಆಯ್ಕೆ ಮಾಡಲಿಕ್ಕೆ ನಮಗಿರ್ತಕ್ಕಂಥ ಹಕ್ಕನ್ನು ನಾವು ಬಳಸ್ಕೊಳ್ಬೇಕು. ಚುನಾವಣೆಗಳು ಪ್ರಜಾಪ್ರಭುತ್ವದಲ್ಲಿ ಬಹುದೊಡ್ಡ ಸಮಾರಂಭ. ಮತದಾರರಿಗೆ ತಮ್ಮ ಹಕ್ಕು ಚಲಾಯಿಸುವ ಸುದವಕಾಶ ಬಂದು ಒದಗಿದೆ. ಅದನ್ನು ಪ್ರತಿಯೊಬ್ಬ ಮತದಾರನು ಸದುಪಯೋಗ ಮಾಡ್ಕೋಬೇಕು. ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗೋದರಲ್ಲಿ ಮತದಾನದ ಪಾತ್ರ ಬಹಳ ಪ್ರಮುಖವಾದ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದಯವಿಟ್ಟು ಮತದಾನದಿಂದ ದೂರ ಉಳಿಬೇಡಿ. ಮತಗಟ್ಟೆಗೆ ಹೋಗಿ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ. ನಾವು ಋಣ ತೀರಿಸಬೇಕಿದ್ದು ಮಾತೃ ಋಣ, ಪಿತೃ ಋಣ, ಗುರು ಋಣ. ಈ ಜೊತೆಗೆ ಚುನಾವಣಾ ಋಣನೂ ನಮ್ಮಲ್ಲಿ ಒಂದು ಜೊತೆಗೆ ನಾವು ಗಮನಿಸ್ಕೊಂಡ್ರೆ ಆ ಋಣ ತೀರಿಸೋದಕ್ಕೆ ಒಂದು ಸದಾವಕಾಶ ಯಾವಾಗ ಸಿಕ್ಕರೂ ಅದನ್ನು ಬಿಡಬಾರ್ದು. ಎಲ್ಲ ನಮ್ಮ ಮತದಾರರು ಫಸ್ಟ್ ಮತದಾನ ಮಾಡಬೇಕು. ಮತದಾನ ಮಾಡೋದೇ ನಮ್ಮದು ಒಂದು ಹಕ್ಕು. We should vote and everyone should vote and then we'll go to occasion. ನಾನಂತೂ ಡೆಫಿನೆಟ್ಲಿ 18th ಏಪ್ರಿಲ್ ಮತದಾನ ಮಾಡಕ್ಕೆ ಹೋಗ್ತೀನಿ. ದಯವಿಟ್ಟು ನೀವು ಕೂಡ ಸಹಕರಿಸಬೇಕು. ಎಲ್ಲರೂ ಕೂಡ ನಮ್ಮ ಭಾರತ ಬೆಳವಣಿಗೆಗೆ, ನಮ್ಮೆಲ್ಲರ ಒಳ್ಳೆಯದಕ್ಕೆ मतदान चलाइए। इस चुनाव लोकतंत्र के महायज्ञ में देश के हर नागरिक को जो मतदान का अधिकार रखता है अपने मतदान का उपयोग करना है। निष्पक्ष रूप से बगैर किसी दबाव में आए हुए स्वैच्छिक रूप से मतदान करें।
ಸೊ ಇಲ್ಲಿ ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ. ಸೊ ನೀವು ಬಂದು ನೋಡಿ. ಕೊನೆಯಲ್ಲಿ ಪ್ರಜಾಪ್ರಭುತ್ವ ನಮ್ಮಿಂದ, ಮತದಾನ ಹೆಮ್ಮೆಯಿಂದ. ನಮ್ಮ ದೇಶದ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ನಮ್ಗೆ ಇದೊಂದು ಅವಕಾಶ, ಯಾರು ಅದನ್ನು ತಪ್ಪಿಸ್ಕೊಳ್ಬೇಡಿ. This is our fundamental right and it is very necessary for clean and good governance. ಇಲ್ಲಿ ಬಂದು ಪ್ರಜೆಗಳೇ ಪ್ರಭುಗಳು. ಆದ್ದರಿಂದ 18ನೇ ತಾರೀಕು ಏನು ನಮ್ಮ ಚುನಾವಣೆ ಬರ್ತಾ ಇದೆ ಅದರಲ್ಲಿ ಎಲ್ಲರೂ ಭಾಗವಹಿಸಿ 100ರಷ್ಟು ಮತದಾನ ಮಾಡಬೇಕು. ಪ್ರತಿಯೊಬ್ಬರು ನಾವು ದೇಶವಾಸಿಯಾಗಿರೋರು ಪ್ರತಿಯೊಬ್ಬರು ವೋಟ್ ಅವ್ರದ್ದು ಹಕ್ಕು ಫಸ್ಟ್ ಕೊಡಬೇಕು. ಅದರ ಆಮೇಲೆ ಕಂಪ್ಲೇಂಟ್ಸ್ ಮಾಡಬೇಕು. ಇಫ್ ಯು ಆರ್ ನಾಟ್ ವೋಟಿಂಗ್ ಯು ಆರ್ ಅಗೇನ್ ಆ್ಯಂಡ್ ಅಗೇನ್ ಕಂಪ್ಲೇಂಟ್ ಮಾಡೋದು ಬೇಡ. ಫಸ್ಟ್ ಮನೆಯಿಂದ ಎದ್ದು ವೋಟ್ ಮಾಡಿ, ನಿಮ್ಮ ಪವರ್ ಯೂಸ್ ಮಾಡಿ. ಮತದಾನ ನಮ್ಮ ಜನ್ಮಸಿದ್ಧ ಹಕ್ಕು. ಖಂಡಿತ ಈ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ನಾವು ಏಪ್ರಿಲ್ 18 ಖಂಡಿತ ಮತದಾನ ಮಾಡೋಣ. Voting is very important. Every person should vote to select the best person to take care of our country. So voting is must. Please everybody do vote on 18th. ಪ್ರತಿಯೊಬ್ಬರು ವೋಟ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ವೋಟ್ ಮಿಸ್ ಮಾಡಲೇಬಾರ್ದು. ವೋಟಿಂಗ್ ಇದ್ದರೆ ನಮ್ಮದು ಪ್ರತಿಯೊಬ್ಬರಿಗೂ ಎಲ್ಲ ಒಳ್ಳೆಯದಾಗುತ್ತೆ. ಹೆಂಗೆ ಗಾಳಿ ಮತ್ತು ಬೆಳಕು ಎಲ್ಲವೂ ಇಂಪಾರ್ಟೆಂಟ್. ಅದೇ ರೀತಿ ವೋಟು कंपल्सरी, इट इज मैंडेटरी. विदाउट वोट नो वन कैन सर्वाइव. ये जो इलेक्शन में हम लोग नोट के बदले ये जो वोट दे रहे हैं ना, उससे हम गलती कर रहे हैं क्या? सरकार हम गलत चुन रहे हैं. मगर अब की बार ऐसा नहीं होगा. हम लोग पूरा दिल दिमाग से पूरा सोच के वोट देंगे. ಎಲ್ಲರೂ ಕಂಪಲ್ಸರಿ ವೋಟ್ ಮಾಡಲೇಬೇಕು. ನಮ್ಮ ಹಕ್ಕದು ಚಲಾಯಿಸಿ. ಎಲ್ಲರೂ ವೋಟ್ ಹಾಕೋದ್ರಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ಒಂಥರ ಏನೋ ಒಂದು ಹಕ್ಕನ್ನ ನಾವು ಕಳ್ಕೊಂಡಿರೋ ರೀತಿ ಇರುತ್ತೆ. ಯಾವಾಗಲೂ ಹಕ್ಕು ಬೇಕು ಅಂತ ಹೋರಾಟ ಮಾಡೋ ಬದಲು ಈ ಥರ ಹೋರಾಟದಲ್ಲಿ ಭಾಗವಹಿಸಿ ಮತ ಚಲಾಯಿಸಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. अभी हमारा एक जो वोट है वो बहुत वैल्यूएबल है. सो ये वोट को हमें मिस नहीं करना चाहिए. एक जो वोट है वो बहुत ही कीमती है. ನಾವು ಎಲ್ಲಿ ಹೇಗೆ ಹುಟ್ಟಿದೀವೋ ಅದೇ ರೀತಿ ವೋಟ್ ಮಾಡೋದು ಒಂದು ಕಲೆ. ಮೀನ್ಸ್ ಎವ್ರಿ ಇಯರ್ ನಾವೇನು ವೋಟ್ ಮಾಡ್ತೀವಿ ಅದಕ್ಕೆ ನಮ್ಮ ಹಕ್ಕಿರುತ್ತೆ. ಹೋಗಿ ಕೇಳೋದಕ್ಕೆ ವೋಟ್ ಮಾಡಿ ಅಂದರೆ ಹಕ್ಕೇ ಇರೋದಿಲ್ಲ ನಮಗೆ. ಮತ ಚಲಾಯಿಸೋದು ಪ್ರತಿಯೊಬ್ಬರೂ ಮಾಡಬೇಕು. ಪರ್ಟಿಕ್ಯುಲರ್ಲಿ ಎಜುಕೇಟೆಡ್ ಕ್ಲಾಸು ಅರ್ಬನ್ ಏರಿಯಾಸ್ನಲ್ಲಿ ಅಂದರೆ ನಗರ ಪ್ರಾಂತಗಳಲ್ಲಿ ತುಂಬ ಜನ ವೋಟಿಂಗ್ ಬರ್ತಾ ಇಲ್ಲ. ಆಮೇಲೆ ಸುಮ್ಮನೆ ಟಿ ವಿ ಮುಂದೆ ನ್ಯೂಸ್ ಪೇಪರ್ ಮುಂದೆ ಕೂತ್ಕೊಂಡು ಡಿಸ್ಕಸ್ ಮಾಡೋದಕ್ಕಿಂತ ಈ ಅವಕಾಶ ಬಂದಾಗ ಪ್ರತಿಯೊಬ್ಬರೂ ತಮ್ಮ ಮತ ಚಲಾಯಿಸೋ ಹಕ್ಕಂತ ಅನ್ನಬಾರ್ದು, ಅದೊಂದು ಬಾಧ್ಯತೆ. ಅದಕ್ಕೆ ನನ್ನ ಅಭಿಪ್ರಾಯ ಏನಂದರೆ, ಯಾರು ವೋಟ್ ಹಾಕಲಿಲ್ಲ ಅವ್ರಿಗೆ ಏನಾದರೂ ಶಿಕ್ಷೆ ವಿಧಿಸಬೇಕು. ಒಂದು ಪೆನಾಲ್ಟಿ, ನೀವು ವೋಟ್ ಹಾಕಿದ್ದೀರಾ, ಹಾಕಿಲ್ಲ, ಸೊ ನಿಮಗೆ ಈಗ ಪ್ರಾಪರ್ಟಿ ಟ್ಯಾಕ್ಸ್ನಲ್ಲಿ ಒಂದು 10% ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಬರ್ತಾರೆ, ವೋಟಿಂಗ್ ಬರ್ತಾರೆ. ಈ ವರ್ಷ ಚುನಾವಣೆ ಸದ್ಯದಲ್ಲೇ ನಡೀತಾ ಇದೆ. ಎಲ್ಲರೂ ಮತನೂ ತುಂಬ ಅತ್ಯಮೂಲ್ಯ. ಎಲ್ರದ್ದು ವೋಟ್ಸ್ ತುಂಬ ಈಕ್ವಲ್ ಆಗಿ ನಾವು ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ನಮ್ಮ ಸೊಸೈಟಿಗೆ ಒಂದು ಒಳ್ಳೆ ಲೀಡರ್ ಬೇಕಂದ್ರೆ ನಾವು ವೋಟ್ಸ್ನೂ ಅದೇ ರೀತಿ ಕೊಡಬೇಕಾಗುತ್ತೆ. ವೀಕೆಂಡ್ಸ್ ಬಂದಿದೆ, ರಜಾ ಬಂದಿದೆ ಅಂದ್ಬಿಟ್ಟು ಎಲ್ಲರೂ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಎಲ್ಲರೂ ಹೋಗ್ಬಿಟ್ಟು ವೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. I'm voting for the first time. Don't miss your vote. Please vote. So voting is very important, guys, for election. If we don't vote, we cannot choose our government, and voting is our basic right, so we should use it properly. मेरा ID कार्ड मैंने गुजरात से यहाँ ट्रांसफ़र करवाया है ताकि मैं यहाँ वोट कर सकूँ, और वोट वेरी इंपॉर्टेंट है और वोट सबको करना ज़रूरी है, छूटी है.